ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಕಬಡ್ಡಿ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದು ಸ್ನೇಹಿತರೆ, ಎಲ್ಲರೂ ಕೂಡ ಒಂದು ಕಮೆಂಟ್ ಮಾಡ್ತಾ ಇದ್ರಿ, ಕಬಡ್ಡಿ ಆಕ್ಷನ್ ಡೇಟ್ ಯಾವಾಗ, ಹರಾಜು ಪ್ರಕ್ರಿಯೆ ಯಾವಾಗ ನಡೆಯುತ್ತೆ ಅಂತ ಹೇಳಿ. ಅದಕ್ಕೆಲ್ಲ ಒಂದು ಇವಾಗ ಕ್ಲಾರಿಟಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈಗ ನೋಡೋದಾದರೆ ಒಂದು ಜೂನ್ 30 ಒಳಗಡೆ ಒಂದು ಎಲ್ಲ ಟೀಮ್ಗಳು ಕೂಡ ತಮ್ಮ ರಿಟರ್ನ್ ಹಾಗೂ ರಿಲೀಸ್ಡ್ ಪ್ಲೇಯರ್ಸ್ ಲಿಸ್ಟನ್ನು ಒಂದು ಕಬಡ್ಡಿ ಲೀಗ್ನ ಮ್ಯಾನೇಜ್ಮೆಂಟ್ಗೆ ಕೊಡಬೇಕಾಗುತ್ತೆ. ಅಲ್ಲಿ ಕೊಟ್ಟರೆ ಅದಾದಮೇಲೆ ಆಗಸ್ಟಲ್ಲಿ 8-9ನೇ ತಾರೀಕು ಒಂದು ಪ್ರೋ ಕಬಡ್ಡಿ ಲೀಗ್ನ ಹರಾಜು ಪ್ರಕ್ರಿಯೆ ಇರುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ತಂಡಗಳು ಕೂಡ ಒಂದು ಜುಲೈ 31 ಒಳಗಾಗಿ ಒಂದು ತಮ್ಮ ಲಿಸ್ಟ್ ರಿಟರ್ನ್ ಆ್ಯಂಡ್ ರಿಲೀಸ್ ಲಿಸ್ಟನ್ನು ಕೊಡಬೇಕಾಗುತ್ತೆ. ಹಾಗೆ ಆಗಸ್ಟ್ 8-9ಕ್ಕೆ ಒಂದು ಹರಾಜು ನಡೆದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವ ಪ್ಲೇಯರ್ ಕಡೆ ಕಲೆ ಹಾಕ್ತೀವಿ ಅಂತ ಹಾಕುತ್ತೆ ಅಂತ ನೋಡಬೇಕು. ಯಾಕೆಂದರೆ ನಮ್ಮ ಬುಲ್ಸ್ ತಂಡದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು ಕಡಿಮೆ ಇದ್ದಾರೆ. ಹಾಗೆ ಎಲ್ಲ ಯಂಗ್ಸ್ಟರ್ಗಳು ಕೂಡ ಇರೋದ್ರಿಂದಾಗಿ ಒಂದು ನಮ್ಮ ಬುಲ್ಸ್ ತಂಡಕ್ಕೆ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕಂದ್ರೆ ಒಬ್ಬ ಯಾರಾದರೂ ಎಕ್ಸ್ಪೀರಿಯನ್ಸ್ ಪ್ಲೇಯರ್ನ ತೊಗೊಳ್ಳೇಬೇಕು. ಹೀಗಾಗಿ ನಮ್ಮ BC ರಮೇಶ್ ಅವರು ಯಾವ ಅಸ್ತ್ರ ಯೂಸ್ ಮಾಡ್ತಾರೆ ಅಂತ ನೋಡಬೇಕು. ನಮ್ಮ ಬುಲ್ಸ್ ತಂಡದಲ್ಲಿ ಹೊಸದಾಗಿ ಯಾವ ಪ್ಲೇಯರ್ಗಳನ್ನ ತೊಗೊಳ್ತಾರೆ, ಹಾಗೆ ಯಾರ್ಯಾರನ್ನ ರಿಲೀಸ್ ಮಾಡ್ತಾರೆ ಅಂತ ಕಾಯ್ದು ನೋಡಬೇಕು. ಬಟ್ ಇವಾಗ ಸದ್ಯಕ್ಕೆ ಬರುತ್ತಿರೋ ಮಾಹಿತಿಗಳ ಪ್ರಕಾರ ಇನ್ನೂ ಕೂಡ ಒಂದು ರಿಲೀಸ್ ಲಿಸ್ಟ್ ನಮಗೆ ಒಂದು ಕಂಡು ಬಂದಿಲ್ಲ. ಹಾಗೆ ಏನಾದರೂ ಒಂದು ರಿಲೀಸ್ ಲಿಸ್ಟ್ ಏನಾದರೂ ಬಿಟ್ಟರೆ, ಅಫಿಷಿಯಲ್ ಆಗಿಬಿಟ್ರೆ ಅದರ ಮೇಲೆ ಒಂದು ವಿಡಿಯೋ ಮಾಡ್ತೀವಿ. ಹಾಗೆ ನಮ್ಮ BC ರಮೇಶ್ ಅವರು ಯಾವ ಥರ ಒಂದು ಈ ಪ್ಲೇಯರ್ಗಳನ್ನ ಪಿಕ್ ಮಾಡ್ತಾರೆ ಅಂತ ಕಾಯ್ದು ನೋಡಬೇಕು. ಯಾಕಂದರೆ ಕಳೆದ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸ್ಟ್ರಾಂಗ್ ಇತ್ತು, ಬಟ್ ಅಷ್ಟೊಂದು ಏನು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು ಇರದ ಕಾರಣದಿಂದಾಗಿ ಒಂದು ವೀಕ್ ಆಗಿತ್ತು ಅಂತಲೇ ಹೇಳ್ಬೋದು. ಬಟ್ ಈ ವರ್ಷ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕ್ಕೆ ನಿಂತಿರ್ತಾರೆ. ಹಾಗೆ ಒಂದು BC ರಮೇಶ್ ಅವರ ಕೈಯಲ್ಲಿ ಹಲವಾರು ಟೀಮ್ಸ್ಗಳು ಚಾಂಪಿಯನ್ ಆಗಿದ್ದಾವೆ. ಹೀಗಾಗಿ ನಮ್ಮ ಬುಲ್ಸ್ ತಂಡಕ್ಕೆ ಇನ್ನಷ್ಟು ಬಲ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ BC ರಮೇಶ್ ಅವರು ಹರಾಜು ಪ್ರಕ್ರಿಯೆಯಲ್ಲಿ ಇರ್ತಾರೆ. ಯಾವ ಪ್ಲೇಯರ್ನ ತೊಗೊಳ್ಬೇಕು, ಹಾಗೆ ಯಾವ ಆಲ್ರೌಂಡರ್ನ ತೊಗೊಳ್ಬೇಕು, ಡಿಫೆಂಡರ್ಗಳನ್ನ ಯಾರನ್ನ ನೋಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.